ಕೊಳ್ಳೇಗಾಲ ತಾಲೂಕಿನ ಕಾಮಕೆರೆ ಕೊಂಗರಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕೊಂಗರಹಳ್ಳಿ ಜೆಎಸ್ಎಸ್ ಶಾಲೆಯಿಂದ ವಿವಿಧ ಕಲಾ ತಂಡಗಳು, ವಾದ್ಯ ಮೇಳಗಳು, ಕುಂಭಮೇಳದ ಜೊತೆಗೆ ಅಂಬೇಡ್ಕರ್ ಸಮುದಾಯ ಭವನದವರೆಗೆ ಟ್ರ್ಯಾಕ್ಟರ್ ಮೂಲಕ ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ನಂತರ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ಇನ್ನು ಪ್ರಾಂಶುಪಾಲರು ಹಾಗೂ ಅಂಬೇಡ್ಕರ್ವಾದಿ ದೇವರಾಜರವರು ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಬಡ ಜನರಿಗಾಗಿ ಸೇವೆ ಮಾಡ್ತಾ ತಮ್ಮ 3 ಮಕ್ಕಳನ್ನ ಕಳೆದುಕೊಂಡು ತಮ್ಮ ಕೊನೆಯ ಉಸಿರೆಳೆಯುವ ತನಕ ಸಮಾಜದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿ ಸ್ವಾಭಿಮಾನದ ಹೋರಾಟ ನಡೆಸಿ ಇಡೀ ದೇಶದ ಸರ್ವ ಜನಾಂಗದವರಿಗೆ ಒಳ್ಳೆಯ ಜೀವನ ನಡೆಸಲು ಎಲ್ಲ ರೀತಿಯ ಅಧಿಕಾರ ಮತ್ತು ಸಾಮಾಜಿಕ ನ್ಯಾಯ ಕೊಡಿಸಿದ್ದಾರೆ. ಅವರ ತ್ಯಾಗ ಎಲ್ಲದಕ್ಕೂ ಮೀರಿತು. ಕೇವಲ ಒಂದು ವರ್ಗದ ಜನರು ಮಾತ್ರ ಸ್ವತಂತ್ರ ಪೂರ್ವದಲ್ಲಿ ಓಟಿನ ಹಕ್ಕನ್ನು ಹೊಂದಿದ್ರು. ಬಾಬಾ ಸಾಹೇಬರ ನಿರಂತರ ಹೋರಾಟದಿಂದ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಇಂದು ಮತ ಚಲಾಯಿಸುತ್ತಿದ್ದೇವೆ. ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ. ಬಾಬಾ ಸಾಹೇಬರನ್ನ ನಾವುಗಳು ಆಚರಣೆ ಮಾಡುವ ಬದಲು ಅನುಸರಣೆ ಮಾಡಬೇಕು. ಆಗ ಮಾತ್ರ ಪ್ರಬುದ್ಧ ಭಾರತ ನಿರ್ಮಾಣವಾಗ್ತದೆ. ಮೊದಲನೆಯದಾಗಿ ಹಾಗೂ ಕೊನೆಯದಾಗಿ ಅವರೇ ನಮಗೆ ಆದರ್ಶವಾಗಬೇಕು. ಅಂಬೇಡ್ಕರ್ ತೋರಿದ ವೈಜ್ಞಾನಿಕ ವೈಚಾರಿಕ ಮಾರ್ಗದ ಜೊತೆಗೆ ಬುದ್ಧರ ಉಪದೇಶಗಳನ್ನು ಪಾಲಿಸಬೇಕು. ಪ್ರತಿಯೊಬ್ಬರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ವಿದ್ಯಾವಂತ ಮಕ್ಕಳನ್ನಾಗಿ ಮಾಡಿ ದೇಶಕ್ಕೆ ಕೀರ್ತಿ ತರುವಂತಾಗುವಂತೆ ಮಾಡಿ, ಜೊತೆಗೆ ಅಂಬೇಡ್ಕರ್ ಅವರ ಹೋರಾಟದ ದಿನಗಳ ಕುರಿತು, ಅವರ ಕೊನೆಯ ದಿನಗಳಲ್ಲಿ ಅವರು ದೇಶಕ್ಕಾಗಿ ಮಾಡಿದ ತ್ಯಾಗಗಳ ಕುರಿತು ಸವಿವರವಾಗಿ ಸುದೀರ್ಘವಾಗಿ ವಿಚಾರ ಮಂಡನೆ ಮಾಡಿದರು. ಫಾದರ್ ಸೆಬಸ್ಟಿನ್ ಅಲೆಕ್ಸಾಂಡರ್ ಮಾತನಾಡಿ, ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೊಟ್ಟಿರುವ ಕೊಡುಗೆ ಇನ್ಯಾರು ಕೊಡಲು ಸಾಧ್ಯವಿಲ್ಲ. ಅಂತಹ ವಿಚಾರವಂತರು ಅಪರೂಪದ ವಿಶೇಷ ವ್ಯಕ್ತಿ. ಅಂತಹ ಮೇರು ನಾಯಕ ಮತ್ತೊಮ್ಮೆ ಹುಟ್ಟಿ ಬರಲು ಸಾಧ್ಯವಿಲ್ಲ. ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಅತ್ಯಂತ ಸರ್ವಶ್ರೇಷ್ಠ ಸಂವಿಧಾನ ಗ್ರಂಥವನ್ನು ನೀಡಿದ್ದಾರೆ. ಸಂವಿಧಾನವನ್ನು ನಾವೆಲ್ಲ ಓದಿ ತಿಳಿದುಕೊಳ್ಳೋಣ. ಅವರನ್ನು ಓದ್ಕೊಂಡ್ರೆ ದೇಶ ಪ್ರಬುದ್ಧ ಭಾರತವಾಗ್ತದೆ ಅಂತ ಹೇಳಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ವಾರದ ಹಿಂದೆ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಬಗ್ಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ಅದರಲ್ಲಿ ಉತ್ತಮವಾಗಿ ಬರೆದಿದ್ದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಮತ್ತು ಪದಕಗಳನ್ನು ನೀಡಿ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಪಾಸಾದ 30ಕ್ಕೂ ಹೆಚ್ಚು ಮಕ್ಕಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಯೋಧರಾಗಿ ನಿವೃತ್ತಿ ಪಡೆದಿದ್ದ ರಂಗರಾಜು ಮತ್ತು ಮಹದೇವ್ ಹಾಗೂ ಹೋಲಿ ಕ್ರಾಸ್ ಆಸ್ಪತ್ರೆ ವೈದ್ಯರಾದ ವಿಕಾಸ್ ನಾಯಕ್ ಹಾಗೂ ಸುನಿಲ್ ಅವರನ್ನ ಕೂಡ ಅಂಬೇಡ್ಕರ್ ಭವನ ಅಭಿವೃದ್ಧಿ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವರದಿ ನಾಗೇಂದ್ರ ಪ್ರಸಾದ್.